ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ ಸವ್ಯ ಸಂತೋಷ್ ಕನ್ನಡ ವ್ಲಾಗ್ಸ್. ಸೊ ಇವತ್ತು ಟ್ಯೂಸ್ಡೇ. ಸೊ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೇನೆ ಈ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ನ ಒಂದ್ಸಲ ಕ್ಲಿಕ್ ಮಾಡಿದ್ರೆ ಸಾಕು. ನೆಕ್ಸ್ಟು ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಮೊದಲು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಯಾವುದೇ ವಿಡಿಯೋನೂ ಮಿಸ್ ಮಾಡ್ತೀನಿ ನೋಡ್ಬೋದು. ಸೊ ಈ ವ್ಲಾಗ್ನ ವಿಶೇಷತೆ ಬಂದು ಇವತ್ತು ನಮ್ಮ ಜ್ಞಾನಿಕಾ ಬರ್ಡೇ 6th ಕಂಪ್ಲೀಟ್ ಆಗಿ 7th ಇಯರ್ಗೆ ಕಾಲಿಡ್ತಾ ಇರೋವಂಥ ದಿನ. ಅಂದರೆ ಜನವರಿ 29ಗೆ ಆ್ಯಕ್ಚುಯಲ್ ಡೇಟ್ ಇರೋದು, ಬಟ್ ನಾವು ಜನವರಿ 30ಗೆ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಕಾರಣ ಇಷ್ಟೇ, ಈ ಸಲ ಮಂಡೇ ಬಂದಿರೋದ್ರಿಂದ 29th ನಾನ್ ವೆಜ್ ಮಾಡೋಕ್ಕಾಗಲ್ಲ ಮನೆಯಲ್ಲಿ ಅಂತ ಹೇಳಿ ನೆಕ್ಸ್ಟ್ ಡೇಗೆ ನಾವು ಸೆಲೆಬ್ರೇಷನ್ ಮಾಡ್ತಾ ಇರೋವಂಥದ್ದು. ಕೇಕ್ ಕಟ್ಟಿಂಗ್ ಸಹ ಮಂಗಳವಾರನೇ ಮಾಡ್ತಾಯಿದ್ದೀವಿ. ಸೊ ವಿಡಿಯೋ ನಾನು ವ್ಲಾಗ್ನ ಮಾಡ್ಕೊಂಡಿದ್ದೆ, ಬಟ್ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಸ್ವಲ್ಪ ವರ್ಕ್ ಬ್ಯುಸಿ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಬರ್ತಾಯಿದೆ ವ್ಲಾಗು, ದಯವಿಟ್ಟು ಕ್ಷಮೆ ಇರಲಿ. ಸೊ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತೊಮ್ಮೆ ನನ್ನ ವಿಡಿಯೋಗೆ ಸ್ವಾಗತ ನಿಮಗೆಲ್ರಿಗೂ. ಸೊ ಇವಾಗ ಬರ್ಡೇ ಸೆಲೆಬ್ರೇಷನ್ ಸ್ಟಾರ್ಟ್ ಆಗ್ತಾಯಿದೆ. ಅಂದರೆ ತುಂಬ ಗ್ರ್ಯಾಂಡಾಗೇನು ಮಾಡಿರಲಿಲ್ಲ, ತುಂಬಾ ಸಿಂಪಲಾಗಿ ಮಾಡಿದ್ವಿ. ಯಾರಿಗೂ ಇನ್ವೈಟ್ ಮಾಡಿರಲಿಲ್ಲ, ನಾವು ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇನೆ. ನೋಡ್ತಿರ್ಬೋದು ಬರ್ಡೇಗೋಲ್ ಹೇಗೆ ರೆಡಿಯಾಗಿದ್ದಾಳೆ, ಹೇಗೆ ನುಲಿತಾ ಇದ್ದಾಳೆ ಅಂತ. ಸೊ ತುಂಬ ಅಂದರೆ ತುಂಬ ಸಿಂಪಲಾಗಿ ಆಯಿತು ಅಂತಲೇ ಹೇಳ್ಬೋದು, ಬಟ್ ಯೂನಿಕಾಗಿ ನಾವು ಮನೆಯಲ್ಲೇ ಎಲ್ಲರೂ ಎಂಜಾಯ್ ಮಾಡಿಕೊಂಡು ಸೆಲೆಬ್ರೇಟ್ ಮಾಡಿದ್ವಿ ಅಂತ ಹೇಳ್ಬೋದು. ಸೊ ಫ್ರೆಂಡ್ಸ್, ನೋಡ್ತಿದ್ದೀರಾ ಅಲ್ವಾ ಹೇಗೆ ಸೆಲೆಬ್ರೇಟ್ ಆಗ್ತಾಯಿದೆ ಅಂತ. ಜ್ಞಾನಿಕಾ ತುಂಬ ಹಸಿವಾಗ್ಬಿಟ್ಟಿತ್ತು. ಸೊ ಪೋಸ್ ಮೇಲೆ ಪೋಸ್ ಕೊಡು ಅಂತ ಅವರಮ್ಮ ಬೆದ್ರೆ ತುಂಬಾ ಹೆದರಿಸ್ತಾಯಿದ್ರು. ಹಾಗೆ ನಿಂತ್ಕೋ, ಹೀಗೆ ನಿಂತ್ಕೋ ಅಂತ ಅವಳಿಗೆ ತುಂಬ ಇರಿಟೇಟ್ ಆಗ್ತಾಯಿತ್ತು. ಸ್ವಲ್ಪ ಹೊತ್ತು ನಿಂತ್ಕೋತಾ ಇದ್ಲು, ಅದಾದಮೇಲೆ ಫುಲ್ ಟಯರ್ಡ್ ಕಾಣಿಸ್ತಾಯಿತ್ತು ಅವಳ ಫೇಸ್ನಲ್ಲಿ. ತುಂಬ ಹೊತ್ತು ಫೋಟೋಶೂಟ್ ನಡೀತು ಅಂತಲೇ ಹೇಳ್ಬೋದು, ಯಾಕಂದರೆ ಹೇಳ್ದಾಗ ಕೇಳ್ತಾ ಇರಲಿಲ್ಲ ಅವಳು, ನಿದ್ದೆ ಟೈಮ್ ಆಗಿಬಿಟ್ಟಿತ್ತು. ಹಾಗಾಗಿ ಅವಳ ಫೋಟೋಸು ನಮ್ಮ ಟಿ ವಿನಲ್ಲಿ ಬ್ಯಾಕ್ಗ್ರೌಂಡ್ ಬರೋ ಥರ ಮಾಡಿ ಫೋಟೋ ಕೊಲಾಜ್ ಮಾಡಿ ಎಲ್ಲ ಹಾಕಿ, ಇನ್ನು ಯಾವ ರೀತಿ ಸ್ಪೆಷಲ್ಲಾಗಿ ಯೂನಿಕಾಗಿ ಕ್ರಿಯೇಟ್ ಮಾಡ್ಬೋದು ಈ ಒಂದು ಮೂಡನ್ನು, ಸೆಲೆಬ್ರೇಷನ್ ಮೂಡನ್ನು ಅಂತ ಅಂದ್ಬಿಟ್ಟು ನಾವು ಹಾಗೆ ಯೋಚನೆ ಮಾಡ್ತಾ ಹೋದಾಗ ಬ್ಯಾಕ್ಗ್ರೌಂಡ್ ಟಿ ವಿನಲ್ಲಿ ಅವಳ ಫೋಟೋಸ್ ಬರಲಿ ಅಂತ ಅಂದ್ಬಿಟ್ಟು. ಸೊ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ. ಅವಳು ಚಿಕ್ಕಂದಾಗಿದ್ದನೋ ಇರುವಂಥ ಫೋಟೋಸ್ಗಳನ್ನ ಕಲೆಕ್ಟ್ ಮಾಡಿ ಫೋಟೋ ಕೊಲಾಜ್ ಥರ ಮಾಡಿ ಇದನ್ನು ಬ್ಯಾಕ್ಗ್ರೌಂಡ್ ಬರೋ ಥರ ಹಾಕಿದ್ದೀವಿ. ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಸೊ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಸೆಲೆಬ್ರೇಷನ್ ಆಗ್ತಾಯಿದೆ, ಕೇಕ್ ಕಟ್ಟಿಂಗ್ ಸ್ಟಾರ್ಟ್ ಆಗ್ತಾಯಿದೆ. ನಮ್ಮ ಮಕ್ಕಳು 3 ಜನನೂ ನಿಂತ್ಕೊಂಡು ಎಂಜಾಯ್ ಮಾಡ್ತಾಯಿದ್ದಾರೆ. ಅಕ್ಕಪಕ್ಕದ ಮಕ್ಕಳನ್ನು ಸಹ ಕರೆದಿದ್ವಿ, ಬಟ್ ಆ ಟೈಮ್ಗೆ ಯಾರೂ ಬಂದಿರಲಿಲ್ಲ. ಹಾಗಾಗಿ ನಮ್ಮ ಮಕ್ಕಳನ್ನೇ ಇಳಿಸಿ ನಾವು ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಸೊ ಫ್ರೆಂಡ್ಸ್, ಹಾಗೆಯೇ ಈ ಒಂದು ಖುಷಿಯ ಸಂದರ್ಭದಲ್ಲಿ ನಾನು ಇನ್ನೊಂದು ವಿಚಾರನ ನಿಮ್ಮ ಹತ್ರ ಶೇರ್ ಮಾಡಬೇಕು. ನನ್ನ ಚಾನಲಲ್ಲಿ 1000 ಸಬ್ಸ್ಕ್ರೈಬರ್ಸ್ ರೀಚ್ ಆಗಿದ್ದಾರೆ. ಸೊ ಐ ಆಮ್ ವೆರಿ
ಗ್ರೇಟ್ಫುಲ್ ಟು ಯು ಗೈಸ್. ಸೊ ಥ್ಯಾಂಕ್ ಯು ಮೈ ಯೂಟ್ಯೂಬ್ ಫ್ಯಾಮಿಲಿ. ನಿಜ ನನಗೆ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಈ ಒಂದು ಸಂದರ್ಭದಲ್ಲಿ. ಸೊ ಇದ್ರ ಒಂದು ಸೆಲೆಬ್ರೇಷನ್ನ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದರದ್ದು ವ್ಲಾಗು ಸಪ್ರೇಟಾಗಿ ಬರುತ್ತೆ, ವೆಯ್ಟ್ ಮಾಡ್ತಾಯಿರಿ. ನಿಜ ನನ್ನ ಚಾನಲ್ ಇಷ್ಟು ಬೇಗ 1000 ಸಬ್ಸ್ಕ್ರೈಬರ್ಸ್ ರೀಚ್ ಆಗ್ತಾರೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡೇ ಇರಲಿಲ್ಲ, ಬಟ್ ಆಗಿದ್ದಾರೆ ಫೈನಲಿ. ಸೊ ನಿಮ್ಮ ಪ್ರೀತಿ ವಿಶ್ವಾಸ ಇದೇ ರೀತಿಯಾಗಿರಲಿ, ಇನ್ನು ಹೆಚ್ಚು ಸಬ್ಸ್ಕ್ರೈಬರ್ಸ್ ಬರಲಿ ನನ್ನ ಚಾನಲಿಗೆ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲನೂ ಸಜೆಸ್ಟ್ ಮಾಡಿ, ನನ್ನ ಚಾನಲ್ನ ಸಜೆಸ್ಟ್ ಮಾಡಿ, ಅವರಿಗೆಲ್ಲರಿಗೂ ಶೇರ್ ಮಾಡಿ ವಿಡಿಯೋಸ್ನ. ಹಾಗೆ ತುಂಬ ಜನ ಸಬ್ಸ್ಕ್ರೈಬರ್ಸ್ ಬರಲಿ ಅಂತ ಕೇಳ್ಕೊಳ್ತೀನಿ. ಆ ಒಂದು ಸೆಲೆಬ್ರೇಷನ್ ಖಂಡಿತ ಆಗುತ್ತೆ, ಬಟ್ ಯಾವಾಗ ಅಂತ ಗೊತ್ತಿಲ್ಲ. ಅದ್ರದ್ದು ವ್ಲಾಗ್ ಸಪ್ರೇಟಾಗಿ ಬರುತ್ತೆ. ಸೊ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನನ್ನ ಹಸ್ಬೆಂಡ್ ಇವಾಗ ಕೇಕ್ ತಿನ್ನಿಸ್ತಾ ಇದ್ದಾರೆ. ನನ್ನ ಚಾನಲಲ್ಲಿ 1000 ಸಬ್ಸ್ಕ್ರೈಬರ್ಸ್ ಇಷ್ಟು ಬೇಗ ರೀಚ್ ಆಗ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು. ಸೊ ಆಗಿದ್ದಾರೆ ಫೈನಲಿ. ಇದಕ್ಕೆಲ್ಲ ನೀವೇನೇ ಕಾರಣ. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಸೊ ಫ್ರೆಂಡ್ಸ್, ನಮ್ಮ ಜ್ಞಾನಿಕ ಬರ್ಡೇಗೆ ನಾವು ಫುಲ್ ನಾನ್ ವೆಜ್ ರೆಸಿಪೀಸ್ನೇ ಮಾಡಿದ್ವಿ. ಒನ್ ಡೇ ಲೇಟಾಗಿ ಸೆಲೆಬ್ರೇಷನ್ ಮಾಡ್ತಾ ಇರೋದ್ರಿಂದ, ಅಂದರೆ ಮಂಡೇ ಸೆಲೆಬ್ರೇಷನ್ ಮಾಡಬೇಕಾಗಿತ್ತು. ನಾವು ನಾನ್ ವೆಜ್ ಎಲ್ಲನೂ ಸೋಮವಾರಗಳಲ್ಲಿ ತಿನ್ನೋದಿಲ್ಲ, ಹಾಗಾಗಿ ಮಂಗಳವಾರದ ದಿನ ನಾವು ಸೆಲೆಬ್ರೇಷನ್ ಮಾಡ್ತಾ ಇರೋವಂಥದ್ದು. ನಾನ್ ವೆಜ್ ರೆಸಿಪೀಸ್ ಅಂತ ಬಂದರೆ ಬಿರಿಯಾನಿ ಮತ್ತು ಕಬಾಬ್, ಹಾಗೆ ಗ್ರೇವಿ, ನಾರ್ಮಲಿ ರೈಸ್, ಸಾಂಬಾರು ಎಲ್ಲ ಇರುತ್ತೆ. ಸೊ ಅದೇ ರೀತಿಯಾಗಿ ಮಾಡಿದ್ವಿ. ಸೊ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಇವಾಗ ನಾನು ನನ್ನ ಮಗಳಿಗೆ ಕೇಕ್ ತಿನ್ನಿಸ್ತಾ ಇದ್ದೀನಿ. ಸೊ ಕೇಕ್ ಕಟ್ಟಿಂಗ್ ಎಲ್ಲ ಮುಗೀತು. ಲಾಸ್ಟಲ್ಲಿ ನಾನು ಬಂದು ಇವಾಗ ಕೇಕ್ನ ತಿನ್ನಿಸ್ತಾ ಇದ್ದೀನಿ. ಸೊ ಸೆಲೆಬ್ರೇಷನ್ ಎಲ್ಲ ಆಯಿತು. ಇವಾಗ ಊಟದ ಸಮಯ. ಸೊ ನೋಡ್ತಿರ್ಬೋದು ಮೊಟ್ಟೆ ಎಲ್ಲ ಒಡ್ಕೊಂಬಿಟ್ಟಿದೆ, ಬೇಯಿಸಿ ಇಟ್ಟಿದ್ರು. ಸೊ ಇವಾಗ ಊಟಕ್ಕೆ ಕೂತ್ಕೊಂಡಿದ್ದೀವಿ. ಸೊ ಫ್ರೆಂಡ್ಸ್, ಇದೊಂದು ಚಿಕ್ಕ ವ್ಲಾಗ್ ಅಂತಲೇ ಹೇಳ್ಬೋದು. ಜಸ್ಟ್ ಬರ್ಡೇ ಸೆಲೆಬ್ರೇಷನ್ ವ್ಲಾಗ್ನ ಮಾಡಿದ್ದೀನಿ. ಅದಾದಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ನೀವು ನೋಡ್ತಿರ್ಬೋದು ನನ್ನ ಮಗಳು ಅಳ್ಕೊಂಡು ಕೂತಿದ್ಲು. ಯಾಕೆ ಅಂದರೆ ಹೋಮ್ ವರ್ಕ್ ನೆನಪಾಗೋಯ್ತು. 11 o'clock ಆಗಿದೆ ನೋಡಿ, ಇವಾಗ ನೆನಪಿಸ್ಕೊಂಡು ಅಳ್ತಾ ಇದ್ದಾಳೆ. ನಾನು ಹೋಮ್ ವರ್ಕ್ ಮಾಡಿಲ್ಲ, ನಾಳೆ ಮ್ಯಾಮ್ ಹೊಡಿತಾರೆ ಅಂತ. ಸೊ ಎಲ್ಲರೂ ನಗ್ತಾ ಇದ್ವಿ, ಹಾಗಾಗಿ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ, ಒಂದು ಫನ್ ಮೂಮೆಂಟ್ ಇರಲಿ ಅಂತ ಹೇಳಿ. ಸೊ ಇದೊಂದು ಚಿಕ್ಕ ವ್ಲಾಗ್, ಬರ್ಡೇ ಸೆಲೆಬ್ರೇಷನ್ ವ್ಲಾಗ್. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಲೆ ಎಲ್ಲ ಲೈಟಾಗಿ ನೋಯ್ತಾ ಇತ್ತು. ಸೊ ಹಾಗಾಗಿ ನನ್ನ ಮಗಳು ಬಂದು ವಿಕ್ಸ್ ಎಲ್ಲ ಹಚ್ಚಿ ನನಗೆ ಮಸಾಜ್ ಮಾಡ್ತಾಯಿದ್ದಾಳೆ. ಮಮ್ಮಿ ಮೆಸೇಜ್ ಮಾಡ್ತೀನಿ ನಿಮಗೆ ಮೆಸೇಜ್ ಅಂದ್ಕೊಂಡು ಬಂದು ಅಮ್ತಾ ಇದ್ದಾಳೆ ತಲೆ ಎಲ್ಲನೂ. ನನಗೊಂಥರ ಹಾಯ್ ಅಂತ ಫೀಲ್ ಆಗ್ತಾಯಿತ್ತು, ಸ್ವಲ್ಪ ರಿಲ್ಯಾಕ್ಸ್ ಅಂತ ಅನ್ನಿಸ್ತಾಯಿತ್ತು. ಸೊ ಹಾಗಾಗಿ ನಾನು ಅಮ್ಕಪ್ಪ ಸ್ವಲ್ಪ ನೋವ್ತಾ ಇದೆ ಅಂತ ಹೇಳಿದ್ರೆ ಅವಳು ಅದನ್ನೇ ತಟ್ಕೊಂಡು ನಿಂತಿದ್ದಾಳೆ. ಸ್ವಲ್ಪ ಆರಾಮ್ ಅನ್ನಿಸ್ತಾಯಿತ್ತು ನನಗೂ. ಸೊ ಕಂಟಿನ್ಯೂ ಮಾಡಲಿ ಅಂದ್ಬಿಟ್ಟು ನಾನು ಕೂತ್ಕೊಂಡಿದ್ದೆ. ಸೊ ಹೀಗೋಯ್ತು ನಮ್ಮ ಈ ಡೇ ಅಂತಲೇ ಹೇಳ್ಬೋದು. ನಂಗೆ ಸ್ವಲ್ಪ ಟಯರ್ಡ್ ಫೀಲ್ ಆಯಿತು. ಮಧ್ಯಾಹ್ನ ಎಲ್ಲ ಸಿಕ್ಕಾಪಟ್ಟೆ ಬಟ್ಟೆಗಳೆಲ್ಲ ಇತ್ತು, ವಾಶ್ ಮಾಡಿ, ಸೊ ಮನೆ ಕ್ಲೀನ್ ಮಾಡಿ ನೈಟು ಬರ್ಡೇ ಸೆಲೆಬ್ರೇಷನ್ ಮಾಡಿರೋವಂಥದ್ದು ನೀವು ನೋಡ್ತಿರ್ಬೋದು.
ಸೊ ಫ್ರೆಂಡ್ಸ್, ಈ ಒಂದು ಚಿಕ್ಕ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ, ನಗ್ನಗ್ತಾ ಇರಿ, ಬ್ಲೆಸ್ಸಿಂಗ್ಸ್ ಇರಲಿ ನನ್ನ ಮೇಲೆ, ನನ್ನ ಚಾನಲ್ ಮೇಲೆ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್.